ಕನ್ನಡ ಜಾಣಜಾಣಿ ನಮಸ್ಕಾರ. ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಈ ಫುಟ್ಪಾತ್ ಕೆಳಗಡೆ ನೀರು ಹರಿಯುತ್ತಲ್ಲ, ಮೋರಿ ನೀರು, ಅಲ್ಲಿ ಬೀದಿ ನಾಯಿಗಳನ್ನ ಸೇರಿಸ್ಕೊಂಡು ಆ ಕಡೆ ಈ ಕಡೆ ಬೆಂಕಿ ಹಚ್ಬಿಟ್ಟು ಅಮಾನುಷವಾಗಿ ಬಹಳ ಮನುಷ್ಯತ್ವವನ್ನು ಕಳ್ಕೊಂಡಂಥ ರೀತಿಯಲ್ಲಿ ಬೀದಿ ನಾಯಿಗಳನ್ನ ಸಾಯಿಸ್ಬಿಟ್ರು. ಅದರ ಬಗ್ಗೆ ಧ್ವನಿ ಎತ್ತಂಥವ್ರು, ಮಾತಾಡಿದಂಥವ್ರು ಜ್ಞಾನಪೀಠ ಲೇಖಕರಾದಂಥ ಇವತ್ತು ನಮ್ಮ ಜೊತೆ ಇಲ್ಲ ಡಾಕ್ಟರ್ UR ಅನಂತಮೂರ್ತಿಯವರು ಭಾಳ ಕಣ್ಣಲ್ಲಿರೋಕೆ ಮಾತಾಡ್ತಾರೆ. ನಮ್ಮ ಎಷ್ಟೋ ಜನ ಮಠಾಧಿಪತಿಗಳು ಅವರು ಇವರೆಲ್ಲ ಇದ್ದಾರೆ, ಅಹಿಂಸೆ ಬಗ್ಗೆ ಮಾತಾಡ್ತಾರೆ, ಮನುಷ್ಯತ್ವದ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇರೋಲ್ಲ. ಇಷ್ಟು ಅಮಾನ್ಯವಾಗಿ ಸಾಯಿಸ್ತಾರ. ಹಿಂದೆ ಎಲ್ಲ ಮನೇಲಿ ಉಳಿದಿದ್ದನ್ನೆಲ್ಲ ರಾತ್ರಿ ತಗೊಂಡೋಗಿ ಮನೆ ಮುಂದೆ ಒಂದು ಕಲ್ಗಿಡೋರು ನಾಯಿಗಳು ತಿನ್ಕೊಂಡು ಹೋಗ್ತಾಯಿದ್ದವು. ಇವತ್ತು ಏನೂ ಇಲ್ಲ, ಯಾರೂ ಇಡಲ್ಲ. ಆ ಕಾರಣಕ್ಕೆ ಹೊಟ್ಟೆಯ ಶಕ್ತಿಯವಕ್ಕೆ ಬೀದಿ ನಾಯಿಗಳು ಮಕ್ಕಳು ಮರಿಗಳು ಕಚ್ಚುತ್ತಾರೆ ಅಂತೇಳಿ ಮಾತಾಡ್ತಾಯಿದ್ರು. ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸೆಲೆಬ್ರಿಟಿಗಳಿಗೆಲ್ಲ, ಈ ನಮ್ಮ ಸಿನಿಮಾದ ಈ ಭಯಂಕರ ಸೆಲೆಬ್ರಿಟಿಗಳಿಗೆ ಬೀದಿ ನಾಯಿಗಳ ಬಗ್ಗೆ ಇವತ್ತು ವಿಪರೀತ ಒಲವು ಪ್ರೀತಿ ಬಂದುಬಿಟ್ಟಿದೆ. ಸದ್ಯ ಅದನ್ನು ಯಾರೋ ಸಾಬ್ರು ಹಿಡ್ಕೊಂಡು ಹೋಗ್ತಾವ್ರೆ, ಸಾಬ್ರು ತೊಗೊಂಡೋಗೆಲ್ಲ ಹೋಟ್ಲಲ್ಲಿ ಕುಯ್ದುಬಿಟ್ಟು ಬಿರಿಯಾನಿ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ. ನನಗೆ ಏನೇ ಮಾಡ್ರು ಸಾಬ್ರು. ಕೊರೋನಾ ಬಂತ, ಅಯ್ಯೋ ಅದು ಮನೆ ಬಂದು ಉಗಿದು ಹೋಗ್ತಾಯಿದ್ರು, ಅದಕ್ಕೆ ಕೊರೋನಾ ಬಂತು ಸಾಬ್ರು. ಈ ಧರ್ಮಸ್ಥಳದಲ್ಲಿ ಈ ನನ್ನ ಮಕ್ಕಳು ಮಾಡಬಾರ್ದು ಹಲ್ಕಟ್ಟು ಕೆಲಸ ಮಾಡಿದಾಗ ಅಲ್ಲಿ ಯಾರೋ ಬಂದು ಮುಸ್ಕುದಾರಿಯೋ ಬಂದಿಲ್ಲ ತೋರ್ಸೋಕ್ಕೆ, ಅವನು ಸಾಬ್ರು. ಇಲ್ಲಿ ಏನೇನಾಗುತ್ತೆ ಎಲ್ಲದಕ್ಕೂ ಸಾಬ್ರು ಇದ್ರ ಮೇಲೆ ಕಟ್ತಾಯಿದ್ದಾರೆ. ಸದ್ಯಕ್ಕೆ ಪುಣ್ಯ ಈ ಯಾರೂ ಸೆಲೆಬ್ರಿಟಿಗಳು ಯಾರು ಬಹಳ ಪ್ರಮುಖವಾಗಿ ಸುದೀಪು, ಆಂದ್ರಿತಾ ರೈ, ಸುಧಾರಾಣಿ, ಇನ್ನು ಯಾರು ಹೇಳಿದ್ರೆ ರಮ್ಯಾ, ಸುಮಾರು ಇವರು 200 ವರ್ಷಗಳ ಹಿಂದೆ 3.25 ದಿನ MP ಆಗಿದ್ದರು, ರಾಜಕಾರಣಿ ಆಗಿದ್ದರು ಅವರು, ರಮ್ಯಾ ಅವರು. ಈ ಎಲ್ಲ ಭಯಂಕರ ಸೆಲೆಬ್ರಿಟಿಗಳು ನಾಯಿಗಳ ಬಗ್ಗೆ ಭಾಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಇವರು ಮಾತಾಡೋದು ನೋಡ್ರೆ ಅದೇನೋ ಅವರು ಸುಧಾರಾಣಿ ಅವ್ರು ಹೇಳ್ಕೊಂಡು ಕೇಳಿಸ್ಕೊಂಡೆ, ನಮ್ಮಂಗೆ ನಾಯಿಗಳಿಗೂ ಬದುಕುವ ಹಕ್ಕಿದೆ ಈ ಭೂಮಿ ಮೇಲೆ. ಎಲ್ಲರಿಗೂ ಹಕ್ಕಿದೆ ಮೇಡಮ್, ಎಲ್ಲರಿಗೂ ಹಕ್ಕಿದೆ. ಈ ಹಕ್ಕಿನ ಬಗ್ಗೆ ಮಾತಾಡುವ ನೀವು ಬರೀ ನಾಯಿಗಳಲ್ಲ. ಇವತ್ತು ಬೇರೆ ಬೇರೆ ವಿಚಾರ ಸಾವಿರ ಇದೆ. ಇದೇ ಧರ್ಮಸ್ಥಳದ ಇವತ್ತು ಹೆಣ್ಣು ಮಕ್ಕಳ ದಾರುಣವಾದ ಅತ್ಯಾಚಾರ, ಕೊಲೆಗಳು, ರೇಪ್ಗಳ ಸಾಯ್ತಾವ್ರೆ. ಅದ್ರ ಬಗ್ಗೆ ಇಡೀ ಜನ ಬೀದಿಗೆ ಹೋರಾಡ್ತಾವ್ರೆ. ನೀವು ಯಾರೂ ಭಯ ಬಿಡ್ತಾ ಇಲ್ಲ. ಅವ್ರಿಗೆ ಹಕ್ಕಿಲ್ವ? ಹಂಗಂದರೆ ರೇಪ್ ಆಯ್ತಲ್ಲ, ಅವ್ರಿಗೆ ಹಕ್ಕಿಲ್ವ ಬದುಕೋದು? ಇವ್ರು ಯಾರೂ ಸಹ ಬೆಳಗ್ಗೆ 2 ಗಂಟೆಗೆ 3 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಅಂತ ರೇಗಿಸಿದ್ರಲ್ಲಪ್ಪ, ಅದ್ಯಾವುದೋ ಅವಾಗ KG ಹಳ್ಳಿ ಪ್ರಕರಣ ಆದಾಗ ಕೆಲವರು ಯಾರೋ 2 ಗಂಟೆ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋದಾಗ ರೇಗಿಸ್ತಿದ್ರಲ್ಲ, ಅದು 2 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗೋದು ನಿಜ. ಮಾರ್ಕೆಟಲ್ಲಿ ತಂದು ಮಾರಕ್ಕೆ ಹೋಗ್ತಾರೆ. ನೀವು ಹೋಗಿರ್ತೀರಾ? ಬೆಳಿಗ್ಗೆ ಅಥವಾ ಹಾಲು ತರಕ್ಕೆ ಹೋಗ್ತಿರಲ್ಲ ನೀವು, ಅಥವಾ ಮನೆ ಪೇಪರ್ ಹಾಕಿ ಹೋಗಿರ್ತೀರಾ? ಎಷ್ಟೋ ಜನ ಕೂಲಿ ಮಾಡೋ ಹೆಂಗಸರುಗಳು ಪಾಪ ಮಕ್ಕಳನ್ನ ಜೋಳಿಗೆಲ್ಲ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಕೂಲಿ ಮಾಡ್ತಿರ್ತಾರೆ. ನೀವು ಹೋಗಿದ್ದೀರಾ? ನಡ್ಕೊಂಡು ಯಾವತ್ತೂ ರೋಡಲ್ಲಿ ಹೋಗಿದ್ರಿ ನೀವು? ನಿಮ್ಗೆ ಅನುಭವ ಹೆಂಗಾಗುತ್ತೆ? ಮತ್ತು ಬೀದಿನ ಇದು ಹೆಂಗ್ರಿ ಅನುಭವ ಆಗುತ್ತೆ? ನೀವು ಬರೀ ನಿಮ್ಮ ಕಿಟಿ ಪಾರ್ಟಿಗಳು, ಯಾವ್ದಾದ್ರು ಸಿನಿಮಾ ಈ ಪ್ರಮೋಷನ್ಗಳು, ಅಥವಾ ಈ TV ರಿಯಾಲಿಟಿ ಶೋಗಳಿಗೆ ಗೆಸ್ಟಾಗಿ ಹೋಗೋದು, ಒಟ್ಟರೆ ಒಂದಿ ಮಾಗದಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀರ. ಯಾವತ್ತು ಯಾರ ಪರವಾಗಿ ಎಲ್ಲರಿಗೂ ಬದುಕು ಹಕ್ಕಿದೆ ಅಂತ ಹೇಳುವ ಸುಧಾರಣೆ ಅವರೇ, ನೀವು ರೋಡಿಗಿಳಿದು ಪ್ರತಿಭಟನೆ ಮಾಡಿದಿರಾ? ಮೊನ್ನೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ರೈತರ ಪರವಾಗಿ ಪ್ರಕಾಶ್ ರೈ ಅಂತ ನಟ ಬಂದರು, ರೈತರ ಪರವಾಗಿ ನಿಂತ್ಕೊಂಡ್ರು. ನೀವು ಯಾರು ಬಂದ್ರಾ? ನೀವು ಯಾರೂ ಬರಲಿಲ್ಲ. ಮೇಕಪ್ ಮೋಸ ಬಂದು ನಿಮ್ಮನ್ನು ಗುರ್ತೇಡಿಲ್ಲ ಜನ ಯಾವನೋವಾಗ. ಆಲ್ರೆಡಿ ನಿಮ್ಮನ್ನೆಲ್ಲ ಮರ್ತ್ಕೊಂಡಿರ್ತಾರೆ. ನೆನಪು ಮಾಡೋಕ್ಕೋದ್ರೆ ಅವಾಗ ಬಂದು ಈ ಟ್ವೀಟ್ ಮಾಡೋದು, TV ಮೂಜಿ ತೋರಿಸೋದು, ಇದೆಲ್ಲ ಮಾಡ್ತಾಯಿರ್ತೀರ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅನುಭವಿಸ್ತಾರೆ, ಗೊತ್ತಿರುತ್ತೆ. ಸಿಟಿಗಳಲ್ಲಿ ಬೆಳಗಿನ ಜಾವ 2 ಗಂಟೆ 3 ಗಂಟೆ ರಾತ್ರಿಗೆ ತರಕಾರಿ ತರೋಕ್ಕೆ ಅದಕ್ಕೆ ಮನೆಗೆ ಹೋಗ್ತಾರೆ. ಅವ್ರವ್ರದ್ದು ಕೆಲಸ, ಪೇಪರ್ ಹಾಕಿ ಹುಡುಗರಿರ್ತಾರೆ. ಎಷ್ಟು ಬೀದಿ ನಾಯಿಗಳು ಭಯ ಆಗುತ್ತೆ ನೋಡೋಕ್ಕೆ. ಆ ಮಟ್ಟಕ್ಕೆ ಒಳ್ಳೆ ಒಂದೊಂದು ಹುಲಿ ಬಂದಂಗೆ ಬರ್ತವೆ. ತಮಾಷೆ ಮಾತು ಅಂದ್ಕೊಂಡಿದ್ರಾ? ಮತ್ತು ಇನ್ನೆಷ್ಟೋ ಜನ ಪಾಪ ಈ ಕೂಲಿ ಕೆಲಸ ಮಾಡೋರು ಜೋಳಿಗೆಯಲ್ಲಿ ಮಕ್ಕಳನ್ನ ಹಾಕ್ಬಿಟ್ಟು ಅಲ್ಲೆಲ್ಲ ಜೋಳಿಗೆನೇ ಹಾಕೋದು ಆಟ ಆಡಕ್ಕೆ ಕೂಲಿ ಕೆಲಸ ಮಾಡ್ತಾಯಿರ್ತಾರೆ ಅವ್ರ ಪಡೆಗೆ, ಅವರು ಗಾರೆ ಕೆಲಸ. ಆ ಮಕ್ಕಳನ್ನ ಕಚ್ಚಿ ತಿಂದಿರೋ ಪ್ರಕರಣಗಳಿದ್ದಾವೆ. ಇದು ಏನು ಒಂದು ವಿಚಾರಕ್ಕೆ ಒಂದು ಮಗ್ಗಲಲ್ಲ, ಬೇರೆ ಬೇರೆ ಮಗ್ಗಲುಗಳಿರುತ್ತೆ. ಬೇರೆ ಬೇರೆ ಮಗ್ಗಲುಗಳಲ್ಲಿ ನೋಡಬೇಕು, ಏಕಾಏಕಿ ಮಾತಾಡ್ಬಿಡೋದಲ್ಲ. ಒಂದು ಕೆಲಸ ಮಾಡಿ, ನೀವೆಲ್ಲ ಇಷ್ಟೆಲ್ಲ ಮಾತಾಡೋ ನೀವು ನಿಮ್ಮ ಏರಿಯಾ ಬೇಡ, ಎಲ್ಲ ಬೇಡ, ನಿಮ್ಮ ವಾರ್ಡ್ಗಳಲ್ಲಿ ಎಷ್ಟು ಬೀದಿನ ಇವೆ ಅಷ್ಟನ್ನು ದತ್ತು ತಗೊಳ್ಳಿ. ಸರ್ಕಾರ ಕೇಳಿ ಒಂದು ಜಾಗ ಮಾಡಿ ಅಲ್ಲಿ ತೊಗೊಂಡೋಗಿ ಹಾಕಿ. ನನಗೆ ಅನ್ಸುತ್ತೆ ಸರ್ಕಾರ ಸಾಯಿಸ್ತಾ ಇಲ್ಲ, ಇದೊಂದು ಕಡೆ ಹಾಕ್ತಾರೆ, ಅಲ್ಲಿ ಹಾಕಿ ಆ ಊಟ ತಿಂಡಿಯಲ್ಲಿ ನಾವು ನೋಡ್ಕೋತೀವಿ. ತೊಗೊಳ್ಳಿ. ಈ ಕೆಲವೆಲ್ಲ ಈ ಝೂಗಾಡಲೆಲ್ಲ ಕೆಲವು ಪ್ರಾಣಿಗಳನ್ನ ಈ ಸಿನಿಮಾದ ದತ್ತು ತೋತಾರಂತಲ್ಲ,
ಅದೇ ಥರ ನೀವುಗಳು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ದತ್ತು ತಗೊಳ್ಳಿ. ಯಾರು ಬೇಡ ಅಂತಾರೆ? ಒಂದು ಮರಿ ಸಾಕೊಂಡು ಮನೆ ಒಳಗೆ ಕೂತ್ಕೊಂಡು ಅದು ದಿನ ಬೆಳಗ್ಗೆ ಅದು ಮಾಡೋಕ್ಕೆ ಹಣ್ಣು ತೊಳ್ಕೊಂಡು ಅದು ಮಖ ಮೂತಿಗೆಲ್ಲ ಮುತ್ತಿಕ್ಕೊಂಡು ಮಾಡ್ಕೊಂಡು ಭಾಳ ಖುಷಿಯಾಗಿರ್ತಾರಲ್ಲ, ಅದೆಲ್ಲ ಬದುಕು. ದಿನ ಬೆಳಗ್ಗೆ ದುಡಿದ್ರೆ ಸಂಜೆ ಹೊಟ್ಟೆ ತುಂಬುತ್ತಲ್ಲ, ಅವ್ರ ಬದುಕು ನೋಡಬೇಕು. ಗೊತ್ತಾಯ್ತಿದೆಯಾ? ಸುಮ್ಮನೆ ಬಾಯಿ ಬಂದ ಮಾತಾಡೋದೆಲ್ಲ ಕೂತ್ಕೊಂಡಿರಲಿ. ಇನ್ನು ನಮ್ಮ ಮೋಹಕ ತಾರೆ ರಮ್ಯಾ ಅವರು ಗಾಂಧೀಜಿ ಹೆಸರಲ್ಲಿ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಗೊತ್ತು ತಾಯಿ ನಿನ್ನ ಗಾಂಧೀಜಿ? ಗೊತ್ತಾ ತಾಯಿ ಗಾಂಧಿ? ನಿನ್ನ ಕೂತ್ಕೊಂಡು ಮೇಕಪ್ ಮಾಡ್ಕೊಂಡು ಗಾಂಧೀಜಿ, ಅಥವಾ ನಾನು ಬ್ಯಾರಿಸ್ಟರ್ ಓದಿನಿ ಅಂತೇಳಿ ಸಂಬಳ ತಗೊಂಡಿರ್ಬೋದಿತ್ತು. ರೋಡ್ಗೆ ಇಳಿದ್ರು, ಗೊತ್ತಾ ನಿಮಗೆ? ಉಪವಾಸ ಮಾಡಿದರು. ರೋಡ್ಗೆ ಇಳಿದು ಉಪವಾಸ ಮಾಡಿ, ಬಡಬಗ್ಗರ ಸೇವೆ ಮಾಡಿ, ಎಲ್ಲವನ್ನು ಬಾತ್ರೂಮ್ ತೊಳೆದು, ಚಪ್ಪಲಿ ಹೊಲಿದು, ಕಾರ್ಮಿಕರ ಪರವ, ದಲಿತರ ಪರ, ರೈತರ ಪರ ಎಲ್ಲರೂ ಪರವಾಗಿ ಧ್ವನಿ ಬೀದಿಗಿಳಿದು ಉಪವಾಸ ಮಾಡಿ ಜಗತ್ತು ಕಂಡರಿಯದ ಚಳುವಳಿ ಮಾಡಿದರು. ಅದ್ರ ಪ್ರತಿಫಲ ನಾಳೆ ಅನುಭವಿಸ್ತಾ ಇದ್ವಿ ನಾವು. ನಾಳೆ ಸ್ವತಂತ್ರ 15 ಅಲ್ವಾ? ಗಾಂಧೀಜಿ ಅಷ್ಟು ಶ್ರಮಪಟ್ಟು ತಂದುಕೊಟ್ಟ ಸ್ವತಂತ್ರ. ತಾವುಗಳು ರಮ್ಯ ಮೇಡಮ್ ರಾಜಕಾರಣಿ ಅಲ್ವಾ? ನಾನು ಅವಾಗಲೇ ಹೇಳಿದಂಗೆ ಸುಮಾರು 200 ವರ್ಷಗಳ ಹಿಂದೆ 3 ದಿನ ರಾಜಕಾರಣಿ ಆಗಿದ್ರಲ್ವಾ? ಈಗ ಮೊನ್ನೆ ಮೇಲೆ ಸುದ್ದಿ ಮಾಡಿದ್ರು ನೀವೆಲ್ಲ. ಅದನ್ನು ದರ್ಶನ ಅಭಿಮಾನಿಗಳು ಕೆಟ್ಟ ಟ್ವೀಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಅಂತ. ಕರೆಕ್ಟ್, ಧ್ವನಿ ಎತ್ತಬೇಕು. ನಾನು ಅದನ್ನು ಹೇಳೋದು, ಖಂಡಿತ ಧ್ವನಿ ಎತ್ತಬೇಕು. ಬೇರೆ ವಿಚಾರಕ್ಕೆ ಎತ್ತಬೇಕಲ್ಲ. ಇದೇ ಧರ್ಮಸ್ಥಳದ ಇವತ್ತು ರೇಪಣ್ ಮಾಡ್ರಾಗಿ ಬೀದಿಲಿ ಜನ ಅವ್ರ ಪರ ಮಾತಾಡುವಾಗ ನೀವೇನು ಮಾಡ್ತಾಯಿದ್ರ? ಅವ್ರ ಹೆಣ್ಮಕ್ಳಲ್ವಾ? ಅವರಿಗೆ ಗೌರವ ಇಲ್ವಾ? ನೀವು ಎಷ್ಟು ದಿನ ಮಾತಾಡಿದ್ರ? ಒಬ್ಬ ಕಿಶೋರ್ ಅಂತ ನಟ ಮಾತಾಡ್ತಾರೆ ರೀ, ಒಬ್ಬ ಪ್ರಕಾಶ್ ರೈ ಅಂತ ನಟ ಎಲ್ಲದಕ್ಕೂ ಬರ್ತಾರೆ, ಸಾಮಾಜಿಕ ಕಳಕಳಿ ಮೆರೀತಾರೆ, ರೈತರ ಪರ ಬರ್ತಾರೆ. ಎಷ್ಟೋ ಜನ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಈ ಆಶಾ ಕಾರ್ಯಕರ್ತರಿರ್ಬೋದು, ಈ ಕೂಲಿಕಾರರಿರ್ಬೋದು, ಇವರೆಲ್ಲ ಬೆಂಗಳೂರಿಗೆ ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಒಂದಿನ ಕಾಣಿಸ್ಕೊಂಡಿದ್ರೆ ನಿಮ್ಮ ಮನೆ ಬರೋಕ್ಕೆ ನೀವೆಲ್ಲ ಒಂದಿನ ಕಾಣಿಸ್ಕೊಂಡಿದ್ರಿ. ಈಗ ಕೂತ್ಕೊಂಡು ಒಬ್ಬೊಬ್ಬೊಬ್ಬ ಟ್ವೀಟ್ ಮಾಡಿದೆ. ಏನು ಎಲ್ಲರೂ ಮನುಷ್ಯತ್ವ ಬಿಟ್ಟು ನಿಂತ್ಬಿಟ್ಟಿದ್ದಾರೆ, ನೀವು ಮಾತ್ರ ಮನುಷ್ಯರಷ್ಟೇ, ಬೇರೆಲ್ಲ ರಾಕ್ಷಸರು ಅಂದ್ಕೊಂಡಿದ್ದೀರಾ? ಎಲ್ಲರಿಗೂ ಮನುಷ್ಯತ್ವ ಇದೆ. ಈ ಕಾಳಜಿಯನ್ನು ನೀವೆಲ್ಲ ಕ್ಷೇತ್ರಕ್ಕೂ ತೋರಿಸಿದ್ರೆ ಒಪ್ಕೋಬೋದು. ಅದು ಬಿಟ್ಬಿಟ್ಟು ಪ್ರಾಣಿಗಳಂತೆ ಸುಮ್ಮನೆ ಕೆಲವರಂತೂ ಎಷ್ಟು ಕಂತ್ರಿ ಕೆಲಸ ಮಾಡ್ತಾರೆ ಅಂದರೆ, ರಾತ್ರಿ ಊಟ ಇಟ್ಕೊಂಡು ಹೋಗೋದು ಯಾವುದೇ ಏರಿಯಾದಲ್ಲಿ, ಅಲ್ಲಿ ಇರೋ ಒಂದು 10 ದಿನ ನಾಯಿಗೆಲ್ಲ ಅಭ್ಯಾಸ ಆಗಿರುತ್ತೆ, ಊಟ ಹಾಕಿ ಬಂದ್ಬಿಡೋದು. ಅಲ್ಲಿ ನೋಡ್ರೆ ಇವು ನಾಯಿನ ಪ್ರೀತಿ, ಅವಲ್ಲೇ ಗ್ಯಾಂಗ್ ಕಟ್ಟಿರ್ತವೆ. ಇವು ಡೈಲಿ ಬರ್ತಾರೆ, ಊಟ ಕೊಟ್ಬಿಡ್ತಾರೆ, ಬರ್ತೇವೆ ಅಂತ. ಬಂದಿಲ್ಲ ಅಂದರೆ ಇನ್ಯಾರು ಅಟ್ಯಾಕ್ ಮಾಡ್ತೇವೆ. ಗ್ಯಾಂಗಿಗೆ 10, 20, 30 ನಾಯಿಗಳು. ಈಗ ಯಾರ ಕಂಡ್ರೆ ಉಗಿದು ಕಳಿಸಿ ಅಂತಾರೆ ಹೇಳ್ತೀನಿ. ಅಂತಾರೆ ಕಂಡ್ರೆ ಉಗಿದ್ಬಿಟ್ಟು ಕಳಿಸ್ಬೇಕು. ನೀವು ತಗೊಂಡು ನಿಮ್ಮ ಮನೇಲಿ ಇಟ್ಕೊಂತೇಳಿ, ನಿಮ್ಮ ಮನೆಯಲ್ಲಿ ನಾಯಿಗಳೆಲ್ಲ ಕೂಡ ಹಾಕ್ಕೊಂಡು ಊಟ ಹಾಕ್ಕೊಂಡು ನೋಡ್ಕೊಳ್ಳಿ. ಬೀದಿಲಿ ಬರೋದಂತೆ, ಎಲ್ಲರಿಗೆ ಪ್ರಚಾರ ಪಡೆಯೋಕ್ಕೆ ಎಲ್ಲರ ಎದುರುಗಡೆ ತರೋದಂತೆ, ಊಟ ಹಾಕೋದಂತೆ, ಹೊಂಟೋಗ್ಬಿಡೋದಂತೆ. ಅವು ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತವೆ. ಬಂದು ಇಬ್ಬರಲ್ಲ ಕಡಿತವೆ. ಅದಕ್ಕೆ ಹೇಳಿದ್ದು, ಒಂದು ವಿಚಾರನ ಎಲ್ಲ ಥರ ನೋಡಬೇಕು. ನೀವು ಎಲ್ಲದರ ಪರವಾಗಿ ಧ್ವನಿ ಎತ್ತಬೇಕು. ಬನ್ನಿ, ಧರ್ಮಸ್ಥಳ ಪರವಾಗಿ ಧ್ವನಿ ಎತ್ತಿ. ನಮಸ್ಕಾರ.